ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಹೀಗೆ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿತಾ ಕೆಳಗಡೆ ನೋಡ್ತಾ ಇರ್ತಾನೆ. ಆವಾಗ ಇನ್ನೊಬ್ಬ ವ್ಯಕ್ತಿ ಹರಿದ ಚಪ್ಪಲಿ, ಹರಿದ ಬಟ್ಟೆಯನ್ನು ಹಾಕಿಕೊಂಡು ಸೈಕಲ್ ತೊಳಿತಾ ತೊಳಿತಾ ಬಹಳ ಸಂತೋಷದಿಂದ ಯಾರೊಂದಿಗೋ ಮಾತನಾಡ್ತಾ ಇರ್ತಾನೆ. ಇದನ್ನು ಗಮನಿಸಿದ ಶ್ರೀಮಂತ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಛೇ, ಎಷ್ಟು ಖುಷಿಯಾಗಿದ್ದಾನಲ್ಲ, ನನ್ನ ಹತ್ರ ಇಷ್ಟು ಹಣ ಇದೆ, ಐಶ್ವರ್ಯ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಆದ್ರೂ ಕೂಡ ನನಗೆ ಯಾಕೆ ಈ ತರದ ಸಂತೋಷ ಸಿಗ್ತಾ ಇಲ್ಲ ಅಂತ. ಆದರೆ ಆ ಬಡ ವ್ಯಕ್ತಿಯನ್ನು ಗಮನಿಸಿದಾಗ ಆ ಬಡ ವ್ಯಕ್ತಿ, ನಾನು ಇವತ್ತು ಬರುವಾಗ ಮಗಳಿಗೆ ಚಾಕ್ಲೇಟ್ ಅನ್ನ ತೆಗೆದುಕೊಂಡು ಬರ್ತೀನಿ, ಚಾಕ್ಲೇಟ್ ತಂದಾಗ ಮಗಳು ಎಷ್ಟು ಖುಷಿ ಪಡ್ತಾಳಲ್ಲ ಅಂತ ಹೇಳಿ ಹೆಂಡತಿಯೊಂದಿಗೆ ಮಾತನಾಡ್ತಾ ಇರ್ತಾನೆ. ಆಗ ಆ ಬಡ ವ್ಯಕ್ತಿಯ ಎದುರುಗಡೆಯಿಂದ ಮತ್ತೊಂದು ಸುಂದರವಾದ ದೊಡ್ಡದಾದ ಕಾರು ಹೋಗುತ್ತೆ. ಆಗ ಆ ವ್ಯಕ್ತಿ ಅನ್ಕೊಳ್ತಾನೆ, ನನ್ನ ಹತ್ರನೂ ಈ ತರ ಕಾರ್ ಇರ್ಬೇಕಲ್ವಾ, ಜೀವನದಲ್ಲಿ ನಾನು ಇಷ್ಟೇನಾ, ಮುಗಿದೋಯ್ತಾ ಅಂತ ತಿಳ್ಕೊಳ್ತಾ ಇರ್ತಾನೆ. ಹೀಗೆ ಅಲ್ವಾ, ನಮ್ಮ ಹತ್ರ ಇಲ್ಲದದರ ಬಗ್ಗೆ ಚಿಂತಿಸಿ ಇರುವ ನೆಮ್ಮದಿಯನ್ನು ಕಳೆದುಕೊಳ್ತಾ ಇರ್ತೀವಿ. ಇದ್ದಿದ್ದರಲ್ಲಿ ನಾವು ನೆಮ್ಮದಿಯಿಂದ ಹೇಗೆ ಇರಬಹುದು, ಖುಷಿಯಿಂದ ಹೇಗೆ ಇರಬಹುದು ಎಂದು ತಿಳಿದು ನಮ್ಮ ಜೀವನವನ್ನ ಸಾಗಿಸಿದರೆ ನಮ್ಮ ಜೀವನವೇ ತುಂಬಾ ಸುಂದರವಾಗಿ ಕಾಣುತ್ತದೆ ಅಲ್ವಾ. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.